ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ನಿಮ್ಗೆ ನಮ್ಮ ಸಕ್ಸಸ್ಫುಲ್ ಟ್ರಾನ್ಸ್ಫಾರ್ಮೇಶನ್ ನಿವೇದಿತಾ ಅಂತ ಇವ್ರ ಹೆಸರು. ಇವ್ರಿರೋದು ಬೆಂಗಳೂರಿನಲ್ಲಿ. ಇವ್ರು ನಮ್ಮ ಆನ್ಲೈನ್ ಕ್ಲೈಂಟ್. ಇವರ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಹೇಗ್ ಮಾಡಿದ್ರು, ಆಲ್ಮೋಸ್ಟ್ 19 kg ಹತ್ರ ಫ್ಯಾಟ್ ಲಾಸ್ ಮಾಡಿದ್ದಾರೆ. ಪವಿತ್ರ ಅವರು ನಿವೇದಿತಾ ಅವರ ಕೋಚ್. ಅವ್ರು ನಮ್ಮ ಟೀಮ್ ನಲ್ಲಿ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚ್ ಆಗಿ ಕೆಲಸ ಮಾಡ್ತಾರೆ. ನಿವೇದಿತಾ ಅವ್ರ ಕೋಚ್ ಮಾಡ್ತಿದ್ದಾರೆ. ಸೊ ನಿವೇದಿತಾ ಅವರೇ ಹೇಳಿ, ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ? ಟೋಟಲ್ 19 kgs ಕಡಿಮೆ ಆಗಿದ್ದೀರಾ? ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಶುಗರ್ ಮತ್ತೆ ಕೊಲೆಸ್ಟ್ರಾಲ್ ಅಂತ ಹೇಳಿದಾಗ ಭಯ ಆಗಿ ನಮ್ ನಿಮ್ದೇ ವಿಡಿಯೋಸ್ ನೋಡುವಾಗ ಒಬ್ರದ್ದು ಥೈರಾಯ್ಡ್ ಮಾಡಿದ್ರಿ ನೀವು. ಆ ವಿಡಿಯೋ ನೋಡಿ ನಿಮಗ್ ಮಾಡ್ದೆ. ಈಗ ಡಯಟ್ ಎಕ್ಸರ್ಸೈಸ್ ಎಲ್ಲ ಮಾಡಿ ವೇಟ್ ಚೆನ್ನಾಗಿ ಕಮ್ಮಿ ಆಗಿದೆ, ಫ್ಯಾಟ್ ಲಾಸ್ ಆಗಿದೆ. ಈಗ ಹೆಲ್ತ್ ಇಶ್ಯೂ ಚೆನ್ನಾಗ್ ಆಗಿದೆ ಸರ್. ಶುಗರ್ ಲೆವೆಲ್, ಕೊಲೆಸ್ಟ್ರಾಲ್ ಎಲ್ಲ ನಾರ್ಮಲ್ ಇದೆ ಸರ್. ಹೌದಲ್ಲ, ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಸುಮಾರು ಇತ್ತಲ್ಲ, 170. ಸೊ ಇವ್ರಿಗೆ ಕೊಲೆಸ್ಟ್ರಾಲ್ ಶುಗರ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಜಾಯ್ನ್ ಆಗ್ಬೇಕಿದ್ರೆ. ವೆಯ್ಟ್ ಕೂಡ 76.5 ಇದ್ರು. ಇವಾಗ ವೆಯ್ಟ್ 57.5 ಬಂದಿದೆ. ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗಿದೆ. 20+ ಇತ್ತು ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು, LDL ಅನ್ನೋದು. ಸೊ ಇವಾಗ LDL 116 ಬಂದಿದೆ. ನಿಮ್ದು ಯಾವ್ದೋ PCOS ಎಲ್ಲ ಹಾಕಿದಾರೆ ಸ್ಕ್ಯಾನಿಂಗ್ ಅಲ್ಲಿ, ಅವಾಗ ಏನ್ ತೊಂದರೆ ಇರ್ಲಿಲ್ವಾ? ಇಲ್ಲ ಸರ್, ಆಗೇನು ಇರ್ಲಿಲ್ಲ. ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇತ್ತು, ಅದೆಲ್ಲ ಕಮ್ಮಿ ಆಗಿದೆ ಇವಾಗ. ಟೋಟಲ್ ಕೊಲೆಸ್ಟ್ರಾಲ್ ಬಂದು 180 ಇದೆ, LDL ಬಂದು 116 ಇದೆ. ವೆರಿ ವೆಯ್ಟ್ ಕಡಿಮೆ ಮಾಡಿದ್ರೆ ಅಲ್ಲ, ಹೆಲ್ತ್ ಅಲ್ಲಿ ಒಳಗಡೆಯಿಂದನೂ ಬಾಡಿ ಚೇಂಜ್ ಆಗ್ಬೇಕು ಅಂತ ಅಲ್ವಾ? ಹೌದು ಸರ್, ತುಂಬಾನೇ ಆಗಿದೆ ಸರ್. ಒಳಗಡೆಯಿಂದ ಏನ್ ಅಂದ್ರೆ ನೀವು ನೋಡೋದಕ್ಕೂ ತುಂಬಾ ಯಂಗ್ ಕಾಣ್ತಿದ್ದೀರಾ ಮೊದ್ಲಿನ್ಕಿನ್ನ. ಹೌದು ಸರ್, ಅದು ಫ್ಯಾಕ್ಟ್. ಎಷ್ಟ್ ದೊಡ್ಡ ಮಕ್ಳಿದಾರೆ? ಮಗಳು ಈಗ 8 ಇಯರ್ಸ್, ಮಗ 3 ಇಯರ್ಸ್. ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ, ಮತ್ತೆ ಫುಲ್ ಆಕ್ಟಿವ್ ಅನ್ಸ್ತೀನಿ. ಮತ್ತೆ ಆಗ್ತಾ ಇತ್ತು ಮುಂಚೆ, ಈಗ ಅದೇನ್ ಅನ್ಸ್ತಾ ಇಲ್ಲ. ಸ್ವಲ್ಪ ಆಕ್ಟಿವ್ ಅನ್ಸುತ್ತೆ. ಮತ್ತೆ ಮುಂಚೆ ಪ್ರೋಗ್ರಾಮ್ ಸಣ್ಣ ಸಣ್ಣ ಪ್ರೋಗ್ರಾಮ್ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಆಮೇಲೆ ಹೇಗೆ ಪವಿತ್ರ ಅವ್ರು ಸಪೋರ್ಟ್ ಮಾಡಿದ್ರು? ಅವ್ರ ಸಪೋರ್ಟ್ ಇಂದಾನೇ ನಂಗೆ ಇಲ್ಲಿ ತನಕ ಬಂದಿದೀನಿ ಅಂತ ಹೇಳೋದು. ಅವ್ರು ನನ್ ಮಾತನ್ನ ನನ್ಗೆ ಸ್ವಲ್ಪ ಅಂದ್ರೆ ಈ ವೀಕ್ ಬಿಡು ನೋಡ್ಕೊಳಣ ಅನ್ನೋ ತರ ಆದಾಗ, ಮತ್ತೆ ಅವರು ಇಲ್ಲ ಈ ನೆಕ್ಸ್ಟ್ ವೀಕ್ ಇಂದ ಚೆನ್ನಾಗ್ ಬರುತ್ತೆ ಮಾಡಿ ಅಂದಾಗ ಮತ್ತೆ ಹೇಳಿದಾರೆ ಮಾಡ್ಬೇಕು ಅನ್ನೋ ತರ ತುಂಬಾ ಸಪೋರ್ಟ್ ಮಾಡಿದ್ರು ಸರ್. ಟೋಟಲ್ ಆಗಿ ಎಷ್ಟು ಡ್ಯೂರೇಷನ್ ಆಯ್ತು ಸ್ಟಾರ್ಟ್ ಮಾಡಿ ಇವಾಗ? ಅಂದ್ರೆ 6 months 6 months ಎಲ್ಲ ನಾನು ಸ್ವಲ್ಪ ದಿವಸ ಬ್ಯಾಕ್ ತಗೊಂಡಿದ್ದೀನಿ, ಆದ್ರೂ ನಾನು ಎಲ್ಲೂ ವೇಟ್ ಗೇನ್ ಆಗಿಲ್ಲ ಸರ್. ಆದ್ರೂ ಅಂದ್ರೆ 6 ಮಂತ್ ಮಾಡಿದೀರಾ ಟೋಟಲ್ ಆಗಿ 19 kg ಕಡಿಮೆ ಆಗೋದಕ್ಕೆ. ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬ್ರೇಕ್ ತಗೊಂಡಿದ್ರೆ, ಬಟ್ ಬ್ರೇಕ್ ತಗೊಂಡಾಗ ನಿಮಗೆ ಏನ್ ವೆಯ್ಟ್ ಗೇನ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಹೌದು. ಮೊದ್ಲೇ ಏನೇನ್ ಪ್ರಯತ್ನಗಳು ಮಾಡಿದ್ರಿ? ಮೊದ್ಲು ಮಾಮೂಲ್ ಸರ್ ವಾಕ್ ಹೋಗ್ತಾ ಇದೆ. ವಾಕ್, ಆಮೇಲೆ ಫುಡ್ ಕಂಟ್ರೋಲ್ ಮಾಡ್ತಿದ್ದೆ. ಅದ್ರಿಂದ ಏನ್ ಯೂಸ್ ಆಗ್ತಾ ಇರ್ಲಿಲ್ಲ. ಏನ ನಿಮ್ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರು ಅನ್ಸುತ್ತಲ್ಲ, ನೀವು ಅವರು? ಹಾ ಸರ್, ಈಗ ತುಂಬಾನೇ ಮಾಡಿದ್ದಾರೆ. ಮೊದ್ಲೇನ್ ಸಲ ರಿನ್ಯೂ ಜಾಯ್ನ್ ಆದ್ರೆ ಓಕೆ, ಎರಡನೇ ಸಲ ಜಾಯಿನ್ ಮಾಡ್ಸಿದ್ದಾರೆ ಅಂದ್ರೆ ಅವರು ತುಂಬಾ ಸಪೋರ್ಟ್. ಹಂಗೆ ಒಂಥರ ತುಂಬಾನೇ ಸರ್, ಅದ್ರಲ್ಲಿ ಎರಡ್ ಮಾತಿಲ್ಲ, ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಸಣ್ಣ ಆಗ್ಬೇಕು ಅನ್ನೋದಕ್ಕಿಂತ ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗ್ತಿದೆ. ಸ್ವಲ್ಪ ಚಿಕ್ಕದಕ್ಕೆಲ್ಲ ಅಪ್ಸೆಟ್ ಆಗ್ತಿದೆ, ಅದ್ರಿಂದ ಆಚೆ ಬರ್ತಾರೆ ಅನ್ನೋದು ಅವ್ರಿಗೆ ಮೇನ್ ಇಂಟೆನ್ಷನ್ ಆಯ್ತು. ಸಣ್ಣ ಆಗೋದಕ್ಕಿಂತ ಹೆಲ್ತ್ ಇಶ್ಯೂಸ್ ತುಂಬಾ, ಅದರಿಂದ ಸ್ವಲ್ಪ ಅವರು ನಾನು ಎಲ್ಲಿ ಕೈ ಬಿಟ್ಬಿಡ್ತೀನೋ ಅಂತ, ಅವರು ನಿನ್ ಕೈಲಿ ಆಗಲ್ಲ ಬಿಡು ನಿನ್ ಕೈಲಿ ಏನಾರ, ನಾನ್ ಹೇಳಿದ್ರೆ ಮಾಡ್ತಾಳೆ ಅನ್ನೋ ತರ, ಆತರ ಹೇಳಿದ್ರೆ ಮಾಡ್ತಾಳೆ ಅನ್ನೋ ತರ. ಅಂದ್ರೆ ಅವ್ರು ಇವಾಗ ನಿಮಗೆ ಮೊದಲನೇ ಸಲ ಮಾಡೋದಲ್ದೆ ಎರಡನೇ ಸಲ ಮತ್ತೊಂದ್ಸಲ ಪ್ರೋಗ್ರಾಮ್ ಜಾಯಿನ್ ಮಾಡ್ಸಿದ್ರು ನಿಮ್ಗೆ? ಅವ್ರು ಸರ್ ಲೈಫ್ ಲಾಂಗ್ ತಗೋ, ನೀನ್ ಈ ತರ ಮಾಡಿದ್ರೆ ಲೈಫ್ ಲಾಂಗ್ ತಗೋ ನೀನ್ ಮಾಡು ಅಂತ ಏನಿಲ್ಲ, ಮೇನ್ ಆಗಿ ಬಾಡಿನಲ್ಲಿ ಬೊಜ್ಜು ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹೊಟ್ಟೆ ಸೆಂಟಿಮೀಟರ್ 80-85 ಕೆಳಗಡೆ ಇದ್ರೆ ಹತ್ತತ್ರ ಹೆಲ್ದಿ ರೇಂಜೇ ಅದು. ಏನ್ ಜಾಸ್ತಿ ತಲೆ ಕೆಡ್ಸ್ಕೊಬೇಕು. ಬಟ್ ನಿಮ್ ತುಂಬಾನೇ ಕಡಿಮೆ ಇದೆ ಹೊಟ್ಟೆ ಮೆಜರ್ಮೆಂಟ್ಸ್ ಎಲ್ಲ ಇವಾಗ. ಅಂದ್ರೆ ನಾರ್ಮಲ್ ಡೆಲಿವರಿ ಆಗಿತ್ತಾ, ಸಿ ಸೆಕ್ಷನ್ ಆಗಿತ್ತಾ? ಸಿ ಸೆಕ್ಷನ್ ಸರ್, ಸಿ ಸೆಕ್ಷನ್, ಎರಡು ಸಿ ಸೆಕ್ಷನ್. ಎರಡು ಸಿ ಸೆಕ್ಷನ್. ಇವಾಗ ಹೊಟ್ಟೆ ಕಾಣುತ್ತಾ ಸ್ವಲ್ಪ ಆದ್ರೂ? ಇಲ್ಲ ಸರ್, ಇಲ್ಲ, ಅದೇ ಫುಲ್ ಖುಷಿ ನನ್ಗೆ. ಇವಾಗ ಫುಲ್ ಹೊಟ್ಟೆ ಕಂಪ್ಲೀಟ್ ಆಗಿ ಮೇಡಮ್ ಹೊಟ್ಟೆ ಕರಗಿಸ್ಬೇಕು ಮೇಡಮ್, ನಾನು ಹೊಟ್ಟೆ ಕರಗಿಸ್ಬೇಕು. ಇಟ್ಟಿದ್ದೆ ಹೊಟ್ಟೆ ಕರಗಿಸಿದ್ರ ಮೇಲೆ ಇವಾಗ ಫುಲ್. ಇವಾಗ ಏನದು, ಏನ್ ಮೊದ್ಲೇ ಎಕ್ಸರ್ಸೈಸ್ ಮನೆಯಲ್ಲೇ ಮಾಡ್ತಾ ಇದೀರಲ್ಲ? ಈಗ 19 kg ಕಡಿಮೆ ಮಾಡಿರೋದು ಮನೆಯಲ್ಲೇ ಎಕ್ಸರ್ಸೈಸ್ ಮಾಡಿ, ಎಲ್ಲೂ ಜಿಮ್, ಯೋಗ? ಹೌದು ಸರ್, ಇಲ್ಲ ಮನೇಲೆ ಎಕ್ಸರ್ಸೈಸ್ ಮಾಡಿ ಮನೇಲೇನೆ ಕರಗಿಸಿರೋದು ಸರ್ 19 kg.
ಸೊ ನನ್ ಮಗಳು ಹೇಳ್ತಾ ಇರ್ತಾಳೆ, ಅಮ್ಮ ನೀನ್ ಸಾಕು ಸಾಕಮ್ಮ ಸಣ್ಣ ಆಗಿತ್ತು ಅಂತ. ಆಲ್ಮೋಸ್ಟ್ ನಾನ್ ತಿನ್ನೋ ತರ ಫುಡ್ ಇತ್ತು, ಏನ ಡಯಟ್ ಅನ್ನಿಸ್ಲಾ ಇಲ್ಲ ನನಗೆ. ಅದೇ ನಂಗ್ ಡಯಟ್ ಸ್ವಲ್ಪನೂ ಕಷ್ಟನೇ ಆಗ್ಲಿಲ್ಲ. ನಂಗೆ ಇನ್ನ ಇದೇ ತರ ಇನ್ನ ಹೆಲ್ತಿ ಫುಡ್ ಇದೇ ತರ ತಿನ್ಕೊಂಡಿದ್ರು ಓಕೆ ನನ್ಗೆ. ಜಾಯಿಂಟ್ ಪೇನ್ ಇತ್ತು ಸರ್, ಅದು ಕಮ್ಮಿ ಆಗಿದೆ, ಪರವಾಗಿಲ್ಲ. ಕೋಚ್ ಬಗ್ಗೆ ಹೇಳೋದಾದ್ರೆ ನನ್ ಇಲ್ಲಿ ತನಕ ಬಂದಿದೀನಿ ಅಂದ್ರೆ ಅವರೇ ಕಾರಣ ಸರ್. ನನ್ಗೆ ತುಂಬಾ ಪುಷ್ ಮಾಡಿದ್ರು. ನಾನು ಆ ಎಲ್ಲ ಮೆಜರ್ಮೆಂಟ್ ಎಲ್ಲ ಕಳ್ಸೋ ದಿವಸ ನಾನ್ ಮರತ್ರ ಬೆಳಿಗ್ಗೆ 6:30 7 o'clock ಮೆಸೇಜ್ ಹಾಕಿರೋರು. ನಾನ್ ಫಸ್ಟ್ ಮೊಬೈಲ್ ಓಪನ್ ಮಾಡಿದ ತಕ್ಷಣ ಅವ್ರದೇ ಇರೋದು, ಬಂದಿಲ್ಲ ಅನ್ನೋ ತರ ಕಳ್ಸಿ. ಹಾಗೆ ನನ್ಗೆ ಅದು ಒಂಥರ ಕಳ್ಸಿಲ್ವಲ್ಲ, ಕಳ್ಸ್ಬಿಡ್ಬೇಕು ಅನ್ನೋ, ನನ್ ಇನ್ನ ಮಾಡ್ಬೇಕು. ಅವ್ರು ಕಳ್ಸಿದ ದಿವಸದಿಂದ ಮತ್ತೆ ಟಾರ್ಗೆಟ್ ನನ್ಗೆ, ಮತ್ತೆ ಟ್ಯೂಸ್ಡೇ ಬರುತ್ತೆ ಕಳಿಸ್ಬೇಕು, ಅಲ್ಲಿಂದ ಅಲ್ಲಿಗೆ ಟಾರ್ಗೆಟ್. ಇಲ್ಲ ಸರ್, ಕಷ್ಟಪಟ್ಟೇನಿಲ್ಲ, ಇಷ್ಟಪಟ್ಟ ಎಕ್ಸರ್ಸೈಸ್ ಮಾಡಿ ತುಂಬಾ ಚೆನ್ನಾಗಿತ್ತು ಸರ್. ನನ್ಗೆ ಎಕ್ಸರ್ಸೈಸ್ ಡಯಟ್ ಅಂತೂ ನಂಗೆ ಸ್ವಲ್ಪನೂ ಕಷ್ಟ ಅನ್ನಿಸ್ಲೇ ಇಲ್ಲ. ಮೇಡಮ್ ಹತ್ರ ತುಂಬಾ ಸಲ ಹೇಳಿದೀನಿ, ನನ್ಗೆ ಇದಕ್ಕೂ ಕಷ್ಟ ಇರೋ ತರ ಡಯಟ್ ಕೊಟ್ಟು ನಾನು ಮಾಡ್ತೀನಿ ಮೇಡಮ್ ಅನ್ನೋದು. ತುಂಬಾ ಚೆನ್ನಾಗಿತ್ತು, ನಂಗೆ ಇಷ್ಟವಾದ ಫುಡ್ ಈಸಿ ಅನ್ಸುತ್ತೆ ಸರ್. ಡಯಟ್ ಅಲ್ಲಿ ನಂಗೆ ಸ್ವಲ್ಪನೂ ಬೇಜಾರು ಆಗದೇ ಇಲ್ಲ ಅನ್ನೋ ತರ ಯಾವತ್ತೂ ಇಲ್ಲ. ಹೊಟ್ಟೆ ಹಸು ತರ ಏನೋ ಊಟ ಬಿಟ್ಬಿಟ್ಟಿದೀನಿ ಅನ್ನೋ ತರ ಆ ತರ ಊಟ ಬಿಟ್ಟು ಏನೇನೋ ಕಷ್ಟ ಡಯಟ್ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಎಲ್ಲಾ ತಿನ್ಕೊಂಡು ನಮಗೆ ಹೇಗ್ ಬೇಕೋ ಹಾಗೆ ಇಟ್ಕೊಂಡು ಈ ತರ ಆಗ್ಬೋದು ಚೆನ್ನಾಗಿ ಅನ್ನೋ ತರ ಹಂಗೆ ಹೇಳ್ಬೋದು. ಹಸ್ಬೆಂಡ್ ಲೋಕೇಶ್ ಅಲ್ಲ ಅವ್ರ ಹೆಸರು. ಲೋಕೇಶ್ ಅವರೇ, ನಿಮಗೂ ಒಂದು ಥ್ಯಾಂಕ್ಸ್. ನಿಮ್ಮ ವೈಫ್ಗೆ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 6 ತಿಂಗಳು ಎಲ್ಲರೂ ಹೆಚ್ಚು ಕಡಿಮೆ ತುಂಬಾ ಜನ ಹಸ್ಬೆಂಡ್ಸ್, ತುಂಬಾ ಜನ ಲೇಡೀಸ್ ನಮ್ಮ ಹತ್ರ ಜಾಯ್ನ್ ಆಗ್ತಾರೆ, ಹಸ್ಬೆಂಡ್ ಹೇಳ್ದೇನೆ ಜಾಯ್ನ್ ಆಗ್ತಾರೆ. ಬಿಕಾಸ್ ಏನಕ್ಕೆ ಅಂದ್ರೆ ಅವರು ತುಂಬಾ ಫೇಲ್ಡ್ ಅಟೆಂಪ್ಟ್ ಎಲ್ಲ ನೋಡಿರ್ತಾರೆ, ಬೇರೆ ಶಾರ್ಟ್ ಕಟ್ ಎಲ್ಲ ಮಾಡಿ ದುಡ್ಡು ವೇಸ್ಟ್ ಮಾಡಿರ್ತಾರೆ ಅಂತ ಅನ್ಕೊಂಡು ತುಂಬಾ ಜನ ಯಾವ್ದಕ್ಕೂ ಇದಕ್ಕೆ ಏನೋ ಎಲ್ಲ ದುಡ್ಡು ಕಳ್ಕೊಂಡ್ಬಿಡ್ತೀಯ ಅಂತ ಸೇರ್ಸೋದೇ ಇಲ್ಲ ತುಂಬಾ ಜನರು. ಬಟ್ ಅವ್ರಿಗೆ ಗೊತ್ತಿಲ್ಲದೆ ನಮ್ಮ ಹತ್ರ ಸೇರ್ತಾರೆ. ಬಟ್ ನಿಮಗೆ ನಿಮ್ಮ ಹಸ್ಬೆಂಡೇ ಸಪೋರ್ಟ್ ಮಾಡಿ ಸೇರ್ಸಿದ್ದಾರೆ, ಕಂಟಿನ್ಯೂ ಮಾಡು ಅಂತ ಹೇಳ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ವಿಷಯ. ಹೌದು, ನಾನು ಮಾಡಲ್ಲ ಅಂತಾನೆ ಅವ್ರು ಇವ್ರಿಗೆಲ್ಲ ಆಗಲ್ಲ ಅನ್ನತಾರೆ, ಆದ್ರೆ ಪ್ರಯತ್ನ ಪಡು ಅನ್ನತಾರೆ. ಪ್ರಯತ್ನ ಪಡೋದ್ರಲ್ಲಿ ಏನ್ ತಪ್ಪಿಲ್ಲ, ಮಾಡು ನೋಡ. ಎಷ್ಟೋ ಸಲ ಹೇಳಿದೆ, ನೀನ್ ಹೆಲ್ತ್ ಕಾಪಾಡ್ಕೋಬೇಕಂದ್ರೆ ನಿನ್ ಬೆಸ್ಟ್ ಇದು, ಬೇರೆ ಏನು ಬೇಡ, ಎಕ್ಸರ್ಸೈಸ್ ಬೆಸ್ಟ್. ನೀನ್ ಹೆಲ್ತ್ ಚೆನ್ನಾಗಿರ್ಬೇಕು, ಯಾವ ಟ್ಯಾಬ್ಲೆಟ್ ಇಲ್ದೆ. ಸರಿಯಾಗಿದೆ, ಥ್ಯಾಂಕ್ ಯು, ಬಾಯ್. ಬಾಯ್ ಸರ್. ನಿಮ್ಗೂ ಕೂಡ ಈ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಪ್ರೋಗ್ರಾಮ್ ಹೇಗ್ ಜಾಯ್ನ್ ಆಗೋದು, ನಮ್ಮ ಹೇಗ್ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದು ಒಂದು ವಿಡಿಯೋ ಇದೆ. ಅದನ್ನ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಹೇಗ್ ಜಾಯ್ನ್ ಆಗೋದು, ಏನೇನ್ ಡೀಟೇಲ್ಸ್ ಕಳಿಸ್ಬೇಕು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಅಂತ. ನಮ್ಮ ವಾಟ್ಸ್ಆಪ್ ನಂಬರ್ ಅಲ್ಲಿ ತುಂಬಾ ಟೈಮ್ ಪಾಸ್ ಮೆಸೇಜಸ್ ಬರೋದ್ರಿಂದ ನೀವು ಆ ವಿಡಿಯೋದಲ್ಲಿ ಕೇಳಿರುವಂತಹ ಒಂದು 8 ರಿಂದ 9 ಕ್ವಶನ್ಸ್ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಳ್ಸಿದ್ರೆ ನಿಮಗೆ ನಮ್ಮ ಟೀಮ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ಕಾಲ್ ಬಿಡುತ್ತೆ. ನನ್ನ ಜೊತೆನೆ ಕೋಚಿಂಗ್ ತಗೋಬೇಕು ಅಂತಿದ್ರೆ ನನ್ನಿಂದಾನೆ ಕಾಲ್ ಬರುತ್ತೆ. ಸೊ ನಿಮ್ಗೂ ಕೂಡ ಪ್ರೋಗ್ರಾಮ್ ಜಾಯ್ನ್ ಆಗಿ ನಿಮ್ಮ ಹೆಲ್ತ್ ನ ಕಂಟ್ರೋಲ್ ತಗೊಳ್ಬೇಕು ಅಂತಿದ್ರೆ ಈ ಕೆಳಗಡೆ ಇರೋ ನಂಬರ್ಗೆ ಸಂಪರ್ಕಿಸಿ. ಥ್ಯಾಂಕ್ ಯು, ಧನ್ಯವಾದ.